ಹಾಯ್ ಹಲೋ ನಮಸ್ಕಾರ. ನೋಡ್ರಿ ಈಗ ಲಾಸ್ಟ್ ಸ್ಟಾರ್ಟ್ ಮಾಡೀನಿ ಮುಂಜಾಳೆದ್ದು. ಈಗೆಲ್ಲ ಕೆಲಸ ಆಯ್ತು ರೀ. ಈಗ ಸಮರ್ಥಗೆ ಟಿಫಿನ್ ಮಾಡ್ಲಿಕ್ಕತ್ತೀನಿ ರೀ. ಅವನಿಗೆ ರೀ ಟೈಮ್ ಒಂದಾಗ್ಯದ್ರಿ. ಬಡ ಜಳಕ ಮಾಡನಕತ್ತೀನಿ ರೀ. ಲೇಟ್ ಆಗ್ಯದನ್ ರೀ. ಈಗ ಜಳಕ ಮಾಡ್ಲಿಕ್ಕತ್ತಾನ ರೀ. ಅವನಿಗೆ ಟಿಫಿನ್ ಮಾಡ್ಲಿಕ್ಕತ್ತೀನಿ ನೋಡ್ರಿ. ಇವತ್ತೊಂದು ಡಿಫ್ರೆಂಟ್ ಮಾವಿನಕಾಯಿ ಸಾಂಬಾರು ಮಾಡ್ಲಿಕ್ಕತ್ತೀನಿ ರೀ. ಮಾವಿನಕಾಯಿ ಸೀಸನ್ ಅಲ್ರಿ. ಮಾವಿನಕಾಯಿ ಸಾಂಬಾರು ಮಾಡ್ಲಿಕ್ಕತ್ತೀನಿ ರೀ. ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬರ್ರಿ. ಇದ್ರೊಳಗೆ ನೋಡ್ರಿ ಬ್ಯಾಳೆ ಕುಚ್ಕೊಂಬಂದೀನಿ ರೀ. ಮಾವಿನಕಾಯಿದು ಹುಳಿ ಭಾಳ ಇದ್ವು ಅಂದ್ರೆ ಒಂದೇ ತೊಗೊಳದ್ರಿ. ಇಲ್ಲಿಕಪ್ಪ ಹುಳಿ ಭಾಳ ಇದ್ದಿದ್ದಿಲ್ಲ ಅಂದ್ರೆ ಮಾವಿನಕಾಯಿ 2 ತೊಗೊಳದ್ರಿ. ನಾನು ಒಂದು ಮಾವಿನಕಾಯಿ ತೊಗೊಂಡೀನಿ ರೀ. ಸ್ವಲ್ಪ ಒಂದು ಕಪ್ಪ ಕಡ್ಲಿಬ್ಯಾಳೆ ತೊಗೊಂಡೀನಿ ರೀ. ಕಡ್ಲಿಬ್ಯಾಳೆ ಸಾಂಬಾರು ಮಾವಿನಕಾಯಿ ಸಾಂಬಾರು ಅಂತೇಳಿ ಮಾಡಾಕತ್ತೀನಿ ರೀ. ಕಡ್ಲಿಬ್ಯಾಳೆ ಹಾಕಿದ್ರೆ ಭಾಳ ಚಂದ ಆಗ್ತದೆ ಅಂತೇಳಿ ಇದ್ರೊಳಗೆ ಮಾವಿನಕಾಯಿ ಹಾಕಿ ಕುಚ್ಕೊಂಬಂದೀನಿ ನೋಡ್ರಿ. ಈ ಸದ್ದ ಪಾಣಿ ಹೊಡ್ಯಾಕತ್ತೀನಿ ರೀ. ಇದಕ್ಕೆ ನೋಡ್ರಿ ಈಗ ಬೊಗಣ್ಯಾಗ ಎಣ್ಣೆ ಹಾಕೀನಿ ರೀ. ಈಗ ಜೀರಿಗೆ ಸಾಸ್ಮಿ ಹಾಕ್ಕೊಳ್ಳೋದ್ರಿ ಎಣ್ಣೆ ಕಾಯ್ದ ನಂತರ ರೀ. ಆಮೇಲೆ ಸ್ವಲ್ಪ ಕೊರ್ಬೇವು ರೀ. ಆಮೇಲೆ ರೀ ಬೆಳ್ಳುಳ್ಳಿ ರೀ. ಒಂದು ಉಳ್ಳಾಗಡ್ಡಿ ಕೊಯ್ದಿಟ್ಕೊಂಡೀನಿ ರೀ. ಈ ಥರ ರೀ ಉದ್ದಕ್ಕಾಗಿ ರೀ. ಈಗ ಅವು ಹಾಕೊಳ್ಳೋದು ನೋಡ್ರಿ. ಚಂದಾಗಿ ಬೆಳ್ಳುಳ್ಳಿ ಫ್ರೈ ಆಗ್ಬೇಕು ರೀ ಎಣ್ಣೆಗೆ ರೀ. ಚಂದ ಫ್ರೈ ಆದ್ವು ಅಂದ್ರೆ ಉಳ್ಳಾಗಡ್ಡಿ ಹಾಕೋದು ನೋಡ್ರಿ. ಈಗ ಮಾವಿನಕಾಯಿ ಸೀಸನ್ ಬತ್ತಲ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ ನೋಡ್ರಿ. ಮಾವಿನಕಾಯಿ ಸಾಂಬಾರು ರೀ ಈ ಥರ ಮಾಡಿದ್ರಿ. ಬೇಕಂದ್ರೆ ಟೊಮಾಟೊ ಇದ್ರೂ ಹಾಕೋಬೋದು ನೋಡ್ರಿ. ನಮ್ಮದು ಮಾವಿನಕಾಯಿ ಹುಳಿ ಭಾಳ ಅದಕ್ಕೆ ಟೊಮಾಟೊ ಹಾಕೊಂಡಿಲ್ಲ ರೀ ನಾನು. ಟೊಮೆಟೊ ಮತ್ತು ಆಮೇಲೆ ಎಲೆಕೋಸು ಕ್ಯಾಬೇಜ್ ಇದ್ರೆ ನಡೀತದ್ರಿ. ಏನು ಬೇಕಾದೆಲ್ಲ ತರಕಾರಿ ಹಾಕೋಬೋದು ನೋಡ್ರಿ ಇದ್ರೊಳಗೆ. ನಾನು ಸಿಂಪಲ್ ಮಾಡ್ಲಿಕ್ಕತ್ತೀನಿ ರೀ. ಈಗ ಉಳ್ಳಾಗಡ್ಡಿ ಚಂದಾಗ ಫ್ರೈ ಆಗ್ಯದ್ರಿ. ಈಗ ಖಾರ ಹಾಕೊಳ್ಳೋದು ನೋಡ್ರಿ. ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರ ಹಾಕೊಳ್ಳೋದ್ರಿ. ಇದೂ ಎಣ್ಣೆಗೆ ಚಂದಾಗಿ ಫ್ರೈ ಆಗ್ಬೇಕು ನೋಡ್ರಿ. ಆಮೇಲೆ ಅದು ಈ ಸದ್ದ ಚಂದಾಗಿ ಫ್ರೈ ಆಗಿಂದ ಅದು ಬ್ಯಾಳೆ ಹಾಕೊಂಡ್ಬಿಡೋದು ನೋಡ್ರಿ. ಇದು ಕುದಿಸ್ಕೊಂಬಂದಿವಲ್ರಿ. ಇದನ್ನು ಹಾಕಿಬಿಡೋದ್ರಿ. ಖಾರ ಎಷ್ಟು ಚಂದ ಎಣ್ಣೆ ಕುದೀತದ್ರೆ ಅಷ್ಟು ಚಂದ ಸಾಂಬಾರು ಬರ್ತದೆ ನೋಡ್ರಿ. ಈ ಸದ್ದ ಇದನ್ನು ಹಾಕಿಬಿಡೋದು ನೋಡ್ರಿ. ಮಾವಿನಕಾಯಿ ಸಾಂಬಾರು ರೀ. ಚಪಾತಿ ಒಳಗೆ ರೊಟ್ಟಿ ಒಳಗೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ ನೋಡ್ರಿ. ನೋಡ್ರಿ ಈಗ ನಾನು ಎಷ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡೀನಿ ರೀ. ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಳ್ಳೋದ್ರಿ. ಅಳಸ್ ಬೇಕಂದ್ರೆ ಅಳಸ್ ಮಾಡ್ಕೊಳ್ಳೋದು ನೋಡ್ರಿ. ಈಗ ರುಚಿಗೆ ತಕ್ಕ ಸೊಪ್ಪು ಹಾಕ್ಲಕತ್ತೀನಿ ನೋಡ್ರಿ. ಸ್ವಲ್ಪ ಗಟ್ಟಿನೇ ಇದ್ರೆ ಭಾಳ ಚಂದ ಅನ್ನಿಸ್ತದ್ರಿ. ಇದು ಭಾಳ ತಿಳಿ ಆಗಬಾರ್ದ್ರಿ. ಸ್ವಲ್ಪ ಗಟ್ಟಿ ಇದ್ರೆ ಮಸ್ತ್ ಆಗ್ತದೆ ನೋಡ್ರಿ. ಈ ಥರ ನಾ ಭಾಳ ನೀರು ಹಾಕಿಲ್ರಿ. ಸ್ವಲ್ಪ ನೀರು ಹಾಕೀನಿ ರೀ. ಕುದ್ದು ಗಟ್ಟಿ ಆಗ್ತದೆ ಅಂತೇಳಿ ರೀ. ನೋಡ್ರಿ ಮಾವಿನಕಾಯಿ ಸಾಂಬಾರು ರೆಡಿ ಆಯ್ತು ನೋಡ್ರಿ. ಈಗ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋದ್ರಿ ಇದ್ರೊಳಗೆ. ಬೆಲ್ಲ ಸಕ್ಕರೆ ಹಾಕ್ಕೊಬೋದ್ರಿ. ಅಪ್ಪು ತುಂಬ ಅಪ್ಪು ನಿಂಗೆ ನಿಲ್ತದೆ ನಿಲ್ಲೋಡು. ಬೆಲ್ಲ ತುಂಬ ನೋಡ್ರಿ. ಇಂಡಿಗೆ ಬಂದೀವ್ರಿ. ಫ್ರಿಜ್ ತೊಗೊಳಕ್ಕೆ ಬಂದೀವ್ರಿ. ಒಂದು ತಾಸು ಆಯ್ತು ರೀ ಬಂದು. ಹುಡುಕೇಳಿ ಸಾಕಾಯ್ತು ರೀ. ಈಗ ಒಂದು ಫ್ರಿಜ್ ತೊಗೊಂಡಿವ್ರಿ. ಬ್ಯಾಸ್ಗೆ ಬತ್ತಲ್ರಿ. ಅದಕ್ಕೆ ಈಗ ಸುಮ್ಮ ಹಾಲು ಮೊಸರೆಲ್ಲ ಹೊಡಿತವತ್ತೆ. ಫ್ರಿಜ್ ತೊಗೊಂಡು ಹೊಂಟೀವಿ ನೋಡ್ರಿ. ತೋರಿಸ್ತೀನಿ. ಹಾಂ ಅವ್ರಿಗೆ ಹೇಳ್ಬೇಕಲ್ಲ ಮತ್ತು ನೀವು ನೋಡ್ರಿ. ಕಟ್ಟಾರ ನೋಡ್ರಿ. ಇದೇ ನಮ್ಮ ಫ್ರಿಜ್ ರೀ.
ಹಚ್ತೀರಿ ಅದಕ್ಕೆ. ನೋಡಿರಿ ಈಗ ಮನೆಗೆ ಬಂದೀವ್ರಿ. ಫ್ರಿಜ್ ಓಪನ್ ಮಾಡಾಕತ್ತೀವಿ ನೋಡಿರಿ. ತೆಗೀರಿ ಅದಕ್ಕೆ ಎತ್ತರಿ. ಹಿಂಗೆ ಬರ್ತದೇನು? ತೆಗೀರಿ. ನೋಡ್ರಿ ನಮ್ಮ ಫ್ರಿಜ್ ಹೊಸ ಫ್ರಿಜ್ ತಂದೀವಿ.